ಬನ್ನಿ ತಿರುಪತಿಗೆ ಹೋಗ್ತಾ ಇದ್ದೀವಿ ನೋಡಿ. ಆಗಲೇ ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಬ್ಯಾಗು ರೆಡಿಯಾಗಿದೆ, ನಮ್ಮ ಬ್ಯಾಗ್ ರೆಡಿಯಾಗಿದೆ. ನಮ್ಮಮ್ಮ ಬರಕತ್ತಳಿಂದ ಇವಾಗ ಅಲ್ಲಿ SMDVTಗೆ ಹೋಗ್ಬೇಕು. ಅಲ್ಲಿಂದ ತಿರುಪತಿಗೆ ಆದ 10:40 ಸಿಗುತ್ತದೆಲ್ಲ ಗೊತ್ತಿಲ್ಲ ಗಾಡಿ. ಟ್ರೈನು ನೋಡಂಬರಿ, ಆದಷ್ಟು ಬೇಗ ಹೋಗಿ ಟ್ರೈ ಮಾಡಂಬ್ರಿ. ಕಾಲು ಒಂದು ಮ್ಯಾಗ ಒತ್ತಿ ಮುಂದಕ್ಕೆ ಇಟ್ಟು ಕಾಲು ಹಿಂದಿಂದ ಎತ್ತಿ ಬಿಡ ನಡೆದಂಗ. ಬಸ್ಸು ನೇರವಾಗಿ ಸೀದಾ ರೈಲ್ವೆ ಸ್ಟೇಷನ್ ಒಳಗಡೆನೇ ಬಂತು. SMDVT ರೈಲ್ವೆ ಸ್ಟೇಷನ್ಗೆ. ಇವಾಗ ಟ್ರೈನು ಇದೆ, ಟೈಮು ತುಂಬ ಹತ್ರ ಬಂದಿದ್ದೀವಿ. ಇನ್ನೂ ಒಂದು 10-15 ನಿಮಿಷ ಇದೆ ಟೈಮ್ ಅಷ್ಟೇ. ಬೇಗ ಹೋಗ್ಬೇಕು, ಬೇಗ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಕೆಳಗಡೆ ನಿಂತಿದೆ ಪ್ಲಾಟ್ಫಾರ್ಮು. ಅಲ್ಲಿಂದ ನಾವು ಆದಷ್ಟು ಬೇಗ ಟ್ರೈನ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಓಡೋಡಿ ಬಂದ್ವಿ. ನೋಡಿ ಇಲ್ಲಿ ಕೆಳಗಡೆ ಇಳಿತಾ ಇದ್ದೀವಿ. ಆಲ್ರೆಡಿ ಜಂಕ್ಷನಲ್ಲಿದ್ದೀವಿ. 2 ಟ್ರೈನ್ ಇದೆ, ಒಂದು 10:30 ಆಗಿದೆ, ಇನ್ನೊಂದು 11:30 ಆಗಿದೆ. 10:30 ಟ್ರೈನ್ನ ಕ್ಯಾಚ್ ಮಾಡೋಕ್ಕೆ ಮೆಟ್ರೋದಲ್ಲಿ ಬಂದ್ವಿ. ಮೆಟ್ರೋದಲ್ಲಿ ಅಂತೂ ತುಂಬ ಜನ ಒತ್ಕೊಂಡ್ಬಿಟ್ಟಿದ್ರು, ಹಂಗೆ ಒಬ್ರಿಗೊಬ್ರು ಹೆವಿ ಜನ ತುಂಬಿಕೊಂಡಿದ್ರು. ಅದಕ್ಕಾಗಿ ಈಗ ಮೆಟ್ರೋದಿಂದ ಬಂದು ಇಲ್ಲಿಂದ ಬಸ್ಸಿಗೆ ಬಂದು ಇವಾಗ ಟ್ರೈನ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇ ನಿಂತೈತೆ ಟ್ರೈನು, ಕಾಣಿಸ್ತಾ ಇದೆ. ಅದೇನಾ ಅವರ ಟ್ರೈನ್, ಅದೇನೇ ಅವರ ಗಾಡಿ ಅಂತ. ತಿರುಪತಿಗೆ 4 ಗಂಟೆಗೆ ಇರ್ತಾನೆ. ಬೆಂಗಳೂರು SMDVTಯಿಂದ ಇದೇ ಗಾಡಿ ನೋಡಿರಿ. ತಿರುಪತಿಗೆ 4 ಗಂಟೆ ಇರ್ತಾನೆ ನೋಡಿರಿ. ಇವಾಗ ಜನರಲ್ ಹುಡುಕ್ಬೇಕು ನಾವು. ಜನರಲ್ ಹುಡ್ಕೊಂಡು ಕೂತ್ರೆ ಆಗಲ್ಲ, ಜನರಲಲ್ಲಿ ತುಂಬ ಜನ ಇರ್ತಾರೆ. ಅದಕ್ಕಾಗಿ ಜನರಲ್ ಬೇಡ ಅಂತ ಅಂದ್ಬಿಟ್ಟು ನಮ್ಮ ಅವಾಗ ಇಲ್ಲೇ ಯಾವುದಾದ್ರು ಸ್ಲೀಪರ್ ಕೋಚ್ ಸಿಕ್ಕರೆ ಹತ್ತಂಬಾಗಿ ಅಂತ ಅಂದ್ಬಿಟ್ಟು ಸ್ಲೀಪರ್ ಕೋಚ್ ಹುಡುಕಾಕತ್ತೀವಿ. ಇಲ್ಲಿ ನೋಡಿದ್ರೆ ಇಲ್ಲಿ AC ಗಳು ದಾಟಿಕೊಂಡು ಹೋಗ್ಬೇಕು. ಇಲ್ಲೊಂದು ಸ್ಲೀಪರ್ ಕೋಚ್ ಸಿಕ್ತು, ಸೀಟನ್ನು ಸಿಕ್ಕು ಬಂದು ಕುಂತೀವಿ ನೋಡ್ರಿ. ಟ್ರೈನ್ ನೋಡ್ರಿ ತಿರುಪತಿ ತಿಮ್ಮಪ್ಪ ಬಂದ. ತಿರುಪತಿ ಬಂತು ಟ್ರೈನು. ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ನೋಡಿ ಬೆಟ್ಟ ಯಾವ ಥರ ಕಾಣಿಸ್ತಾ ಇದೆ. ದೂರದಿಂದ ನೋಡಿದ್ರೆ ತಿರುಪತಿ ತಿಮ್ಮಪ್ಪನೇ ಮಲ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಅದೊಂಥರ ಅದ್ಭುತನೇ ಸರಿ. ನೋಡಿ ವಿಡಿಯೋದಲ್ಲಿ ನೋಡಿ, ತಿರುಪತಿ ತಿಮ್ಮಪ್ಪನೇ, ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ದರ್ಶನ ಕೊಡ್ತಾರೆ. ತಿರುಪತಿಗೆ ಬಂದ್ಬಿಟ್ಟಿದ್ದೀವಿ. ತಿರುಪತಿ ಅಂತೂ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. 4 ಗಂಟೆ ಆಯಿತು ಸಾಯಂಕಾಲ. ಇಲ್ಲಿಂದ ಇವಾಗ ರೈಲ್ವೆ ಸ್ಟೇಷನಿಂದ ಹೋಗ್ಬೇಕು. ಇಲ್ಲಿ ಬೇರೆ ಕಡೆ ಮುಂದೆ ಬಂದು ಇಳಿದಿದ್ದೀವಿ. ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು, ತುಂಬ ವರ್ಷ ಆಯಿತು ಬಂದು, ಅದಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಒಳಗಡೆ ಇಲ್ಲಿನೂ ತಿರುಪತಿ ತಿಮ್ಮಪ್ಪನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆನೂ ಕೂಡ ಎಷ್ಟು ಚೆನ್ನಾಗಿದೆ. ಆಮೇಲೆ ಬಸ್ ಹತ್ಕೊಂಡ್ವಿ. ಬಸ್ಸು ಫ್ರೀ ಇದೆ ಅಂತ ಅಂದ್ಕೊಂಡು ಹೋದ್ವಿ. ಮುಂಜಾನೆ ಹಂಗೆ ತಂಡಿ ಜಗ್ಗಿ ಹಿಡಿತದಂತ. ಮುಂದೆ ಟ್ವಿಸ್ಟ್ ಕಾದಿತ್ತು. ಒಬ್ಬರಿಗೆ 90 ರೂಪಾಯಿ ಅಂತೆ, ಇಬ್ಬರಿಗೂ ಟಿಕೆಟ್ ತೆಗೆಸ್ಕೊಂಡು ಮುಂದೆ ಹೋಗ್ತಾ ಇಲ್ಲಿ ನೋಡಿ ಇಲ್ಲಿಂದನೇ ಹೋಗ್ತಾ ಇದ್ದೀವಿ. ತಿರುಪತಿಯಲ್ಲಿ ಪ್ರತಿಯೊಂದು ಬೆಟ್ಟದ ಇದಕ್ಕೂ ಕೂಡ ಕಂಬಕ್ಕೆ ನೋಡಿ ತಿರುಪತಿ ಸಿಂಬಲ್ ಹಾಕಿದ್ದಾರೆ. ಇಲ್ಲಿಂದ ಹೋಗ್ತಾ ಫ್ಲೈಓವರ್ ಮೇಲಿಂದನೂ ಕೂಡ ಎಲ್ಲ ಕಡೆನೂ ಬೆಟ್ಟ ಕಾಣಿಸುತ್ತೆ. ಒಂದೊಂದು ಕಡೆಯಿಂದ ಒಂದೊಂದು ಥರ ಕಾಣಿಸುತ್ತೆ. ಬೆಟ್ಟದ ಮೇಲೆ ನೋಡಿ ಗಾಡಿಗಳೆಲ್ಲ ಹತ್ಕೊಂಡು ಹೋಗ್ತಾ ಇದೆ. ನೋಡಿ ನಾವು ಹೋಗ್ತಾ ಇದ್ದೀವಿ. ಈ ಗೋಪುರದಿಂದನೇ ಪಾದಯಾತ್ರೆ ಸ್ಟಾರ್ಟ್ ಆಗೋದು. ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದು 5ರಿಂದ 6 ಅವರ್ 7 ಅವರ್ ಆಗುತ್ತೆ ಮೇಲೆ ಹೋಗಿ ಮುಟ್ಟೋಕ್ಕೆ ನಿಧಾನಕ್ಕೆ. ಇಲ್ಲೋಡಿ ಕರುಗಳೆಲ್ಲ ಯಾವ ಥರ ಬರುತ್ತೆ, ಒಂಥರ ಹಾವು ಹೋದಂಗೆ ಆಗುತ್ತೆ. ಫುಲ್ ಬೆಟ್ಟ ಎಲ್ಲ ಸುತ್ತಕೊಂಡು ಬೆಟ್ಟಗಳು ಹತ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ ಬಸ್ಸು. ನೋಡಿ ಮೇಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪ್ರಕೃತಿ ಸುಂದರ ನೋಡಿ, ಎಷ್ಟು ಚೆನ್ನಾಗಿದೆ. ಕಾಡು ಮೇಡೆಲ್ಲ ಎಷ್ಟು ಹಬ್ಕೊಂಡಿದೆ. ಬೆಟ್ಟ ಗುಡ್ಡಗಳೆಲ್ಲ ಅದರಲ್ಲೆಲ್ಲ ಓಡಾಡ್ಬೇಕಂತ ನೋಡಿ ಯಾವ ಥರ ಗುಡ್ಡಗಳು ಬೆಟ್ಟಗಳು ಯಾವ ಥರ ಕಾಣಿಸ್ತಾ ಇದೆ. ಒಂದರಿಂದ ಒಂದು ಬಂದ್ವಿ ನೋಡಿ ತಿರುಪತಿಗೆ. ಆಮೇಲೆ ತಿರುಪತಿ ತಿಮ್ಮಪ್ಪ ನೋಡಿ ಇಲ್ಲಿ ಆಚೆ ಇಟ್ಟಿದ್ದಾರೆ. ಇದೇ ಥರ ಒಳಗಡೆ ಇರೋದು. ದರ್ಶನಕ್ಕೆ ಹೋದರೆ ಇಲ್ಲಿಂದನೇ ದರ್ಶನಕ್ಕೆ ಹೋಗೋದು. ಆಮೇಲೆ ಇಲ್ಲಿಂದ ನಾವು ಲಾಕರ್ನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೀ ಲಾಕರ್ ಅಂತ ಕೊಡ್ತಾರೆ ಅಲ್ಲಿದೆ ಅಂತೆ. ಆ ಲಾಕರ್ ಹತ್ರ ಹೋಗ್ಬೇಕು. ಇಲ್ಲೇ ನೋಡಿ, ಇಲ್ಲಿ ತಿರುಪತಿ ತಿಮ್ಮಪ್ಪನು ಇದು ಮಾಡಿ ಇಟ್ಟಿದ್ದಾರೆ. ಇಲ್ಲಿ 1-2 ಫೋಟೋ ತೊಗೊಂಡ್ವಿ. ಹಾಗೆ ಸುತ್ತ ನೋಡಿಕೊಂಡು ಸೆಲ್ಫಿ ಎಲ್ಲ ಹೊಡ್ಕೊಂಡು ಮುಂದೆ ಹೋದ್ವಿ. ಅಲ್ಲಿ ಹೋದರೆ ಲಾಕರ್ ಹತ್ರ ಊಟ ಕೊಡ್ತಾಯಿದ್ರು. ಊಟದ ಟೈಮ್ ಆಗಿತ್ತು. ಸಾಯಂಕಾಲ 4:30-5 ಗಂಟೆ ಆಗಿತ್ತು. ಅಲ್ಲಿ ಊಟ ಇಸ್ಕೊಂಡ್ವಿ. ಅದೇನೋ ಅನ್ನ ಸಾಂಬಾರು ಪೊಂಗಲ್ ಥರ ಇತ್ತು. ಅದೊಂದು ಸ್ವಲ್ಪ ತಿಂದ್ಕೊಂಡು ಲೈನಿಗೆ ನಿಂತ್ಕೊಂಡು ಅವೈಲೇಬಲಲ್ಲಿ 0 ಇತ್ತು. ಆಮೇಲೆ ಒಂದು ಖಾಲಿ ಆಯಿತು. ಲೈನ್ಗೆ ಹೋಗ್ತಾ ಖಾಲಿ ಆದಮೇಲೆ ತೊಗೊಂಡು ಲಾಕರಲ್ಲೆಲ್ಲ ಇಟ್ಕೊಂಡು ಅಲ್ಲಿಂದ ಮುಡಿ ಎಲ್ಲ ಕೊಟ್ಬಿಟ್ಟು ನೋಡಿ ಒಂಟಿ ನೋಡ್ರಿ ದರ್ಶನಕ್ಕೆ. ಈಗೆಲ್ಲ ತಲೆ ಬೋಳಿಸ್ಕೊಂಡು ಎಲ್ಲ ಹೆಂಗಾಗಿ ನೋಡ್ರಿ ಫುಲ್ಗ. ಅವಾಗ ದರ್ಶನ ಅಂತಗ ಒಳ್ಳೆ ಕಾಂತಾರ ಮೂವಿ ಥರ. ಈಗ ನಮ್ಮವ್ವ ಹಿಂದೆ ಬರಕತ್ತಾಳ. ಸ್ವೆಟ್ರ್ ಹಾಕಿಗೆ ನಿಮ್ಮವ್ವನ ಅಂತ ಅನ್ನಕತ್ತೀನಿ. ಒಟ್ಟು ನನ್ನ ಮಾತಾ ಕೇಳವಳ್ಳು. ಹಿಂದೆ ಬರಕತ್ತಾಳ. ಹಂಗೆ ಚಳಿ ಹಿಡಿಯವಲ್ತೇನು. ಹಾಗೆ ಹೋಗ್ತಾ ನಾನು ಹತ್ರ ಪದೇ ತಲೆ ಮ್ಯಾಗ ಕೈ ಎಳೆಯಕತ್ತೀನಿ. ಅವಾಗಿಂದಾಯ್ತು. ಈಗ ನೋಡಿ ಅಲ್ಲಿ ಪೂರಿ ನೋಡ್ರಿ 1 ಮ್ಯಾಗ 1 ಇಟ್ರ ನಾಷ್ಟ ಮಾಡೋದು. ಏನಾಯ್ತು ಬಳಿ
ನಾಳೆ ನಾಳೆ ಸಂಜಿಕ್ಕೆ ಆಕಿಗೆ ಯಾಕೆ 4 ಮಂದಿ ಆತರ ಸಾಯನಿಗೆ ಬಸ್ಸಿಗೆ ಹಾಂ ಸೇರಿ ತಗಾಕಿ ನೈತಾವ ಹಾಂ ಆಯ್ತು ತಗ ಸರ್ವ ದರ್ಶನ ಗೋವಿಂದ ಗೋವಿಂದ ವೆಂಕಟರಮಣ ಸ್ವಾಮಿ ಗೋವಿಂದ ನೋಡ್ರಿ ಹಿಂಗೆ ಹೋಗ್ಬೇಕು ನೋಡ್ರಿ ದರ್ಶನಕ್ಕೆ ಹೊಂಟಿವಿ ದಾರಿಯಾಗೆಲ್ಲ ಇದ್ರ ಒಳಗಲಿಂದ ಇಷ್ಟೆಲ್ಲ ಸುತ್ತಾಕ್ತಾರ ಏನಿಲ್ಲ ಅಂದ್ರನ 1.5 ಕಿಲೋಮೀಟ್ರ್ ಸುತ್ತಾರ ಸರ್ ಅಲ್ಲೇ ದೇವ್ರ ಗುಡಿ ಒಳಗಡೆನೆ ದೇವ್ರ ಸುತ್ತ ಇಲ್ಲಿ ನೋಡ್ರಿ ಎಷ್ಟು ಹೊಡಿ ಈ ಅಮ್ಮ ಅಜ್ಜಿ ನೋಡ್ಗ ಅಜ್ಜಿ ಇರಮ್ಮ ನಾವು ಬರ್ತೀವಿ ನೀನಂತಕಿ ನೋಡ್ರಿ ಹೊಂಟಾಳ ನಮ್ಮ ಓನ್ ಬರಕ ದರ್ಶನಕ್ಕೆ ಹೊಂಟಾಳ ನಿಜಲಿಂಗವ್ವ ದೇವ್ರ ದರ್ಶನ ಮಾಡಕ್ ಹೊಂಟಳ ಅಂತ್ಯಂತ ಬಂದ ತಿರುಪತಿಗೆ ನಾನೇ ಕರ್ಕೊಂಡ್ ಅಂದ್ರೆ ಬಂದೆ ಬೆಂಗಳೂರಿಂದ ಈ ಕಡೆ ಬಂದು ಈಗ ದರ್ಶನ ಮಾಡಕ್ ಹೊಂಟ್ಲು ದರ್ಶನ ಎಷ್ಟೊತ್ತಿಲ್ಲ ಗೊತ್ತಿಲ್ಲ ಬರ್ರಿ ನೋಡಮ್ರಿ ದರ್ಶನ ಸ್ಟಾರ್ಟಿಂಗಲ್ಲಿ 12 ತಾಸು ಅಂತ ಹಾಕಿದ್ರು ಗಾಬರಿ ಆಗ್ಬಿಟ್ಟಿದ್ವಿ ಎಲ್ಲರೂ ಮತ್ತೆ ಅಲ್ಲಿ ಹೋಗಿ ನಡುವ ಫೋನ್ ಇಸ್ಕೊಂಡ್ರು ಫೋನ್ ಕೊಟ್ಟಿದ್ವಿ ಅದಕ್ಕೆ ಈಗ ವಾಪಸ್ ಇಸ್ಕಕ್ಕೆ ಬಂದೆ ಮತ್ತೆ ಚಳಿ ಹಾಕತ್ತಿತ್ತು ನಮ್ಮ ಜಗ್ಗಿ ನಡಗಕತ್ಲು ಅದಕ್ಕೆ ಒಂದು ಟೋಪಿ ತಗೊಂಡೆ ಇಲ್ಲಿ ಟೋಪಿ ತಗೊಂಡು 25 ರೂಪಾಯಿ ಅಂತ ಇಲ್ಲಿ ನೋಡ್ರಿ ದೇವರಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಲ್ಡನ್ ಟೆಂಪಲ್ ಅದೇ ನೋಡ್ರಿ ತಿರುಪತಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಅಂದ್ಬಿಟ್ಟು ಇಲ್ಲಿಂದ ಬೇಡಿಕೆರಿ ನೀವು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಕಷ್ಟ ಬೀಳ್ಬೇಕು ಎಲ್ಲ ಸುತ್ತ ಹಾಕೊಂಡು ಅಲ್ಲೆಲ್ಲ ಇದೆ ನೋಡ್ರಿ ಈಗ ಕಾಣಿಸ್ತದಾಗ ಎಷ್ಟು ಜನರು ಎಲ್ಲ ದರ್ಶನ ಮಾಡ್ಕೊಂಬಂದವ್ರು ಇವರೆಲ್ಲ ಅಲ್ಲಿ ನೋಡ್ರಲ್ಲ ನರಸಿಂಹಸ್ವಾಮಿದು ದೇವ್ರು ಕಾಣಕತ್ತದ ಮತ್ತು ಅಲ್ಲೆಲ್ಲ ಕಲ್ಯಾಣಿ ಅದ ಅಲ್ಲೆಲ್ಲ ಸ್ನಾನ ಮಾಡೋಕ್ಕೇನು ಬಿಡೋದಿಲ್ಲ ಅನ್ಸದ ಇಲ್ಲಿ ನೋಡಿ ನಮ್ಮ ಹೋದ್ರೆ ಕಾಯಿ ಹೊಡ್ಯಕ್ಕೆ ಹೋಗಿ ಅಂತ ಕಳಿಸೀನಿ ಅಲ್ಲಿ ನೋಡ್ರಿ ಎಲ್ಲಿ ಅಂತಂದು ಕೇಳಕತ್ತೇಳ ಅಲ್ಲೇ ನಡೆಗೆ ಮ್ಯಾಗ ನೀನೆ ಅಂತ ಅಂದಿಗೆ ಕರ್ಕೊಂಡು ಹೋದೆ ಅಲ್ಲಿ ದಿನ ಅಮಾವಾಸ್ಯೆ ದಿನ ಅಲ್ಲ ಹಿಂದಿನ ದಿನ ಅಮಾವಾಸ್ಯೆ ಮಂಗಳವಾರ ಅದ ನಾವು ಸೋಮವಾರ ಎಲ್ಲ ಓದ್ತೀವಿ ಬೆಂಗಳೂರಿಗೆ ಹೆಂಗೆ ಓದ್ಕೊಂಡು ಅಂತ ಹೇಳಿದಾಗ ಚಳಿ 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 ನೋಡ್ರಿ ಹೆಂಗ ಪೂರ ಪ್ಯಾಕ್ ಆಗಿಬಿಟ್ಟಾಳ ನಡಿ ಬಾ ಎಲ್ಲ ಮಾರ್ಕೆಟ್ ಆಯಿತು ಎಲ್ಲ ಆಯಿತು ಗಾಡಿ ಬರ್ತದ ನಿಮ್ಮ ಮೋನ್ ಅರುಗಟ್ಟು ಸುಳ ಮಗಳೇ ಒಯ್ದು ಹೆಂಗೆ ಗೊತ್ತಲ್ಲ ನೋಡು ಅರು ಇರ್ಲಾರ್ದ ನಡಿ ಕಡೆ ಬಾ ಎಡ್ಕೊಳ್ಳ ಅಲ್ಲ ದರ್ಶನಕ್ಕೆ ಬಂದಿದೆ ಬಂದ ದಾರಿಗೆ ಹೋಗ್ಬೇಕನ್ನೋದು ಕೇಳ್ತದೆ ನೋಡ್ರಿ ಮತ್ತೆ ನಾಷ್ಟ ಇವಾಗ ಅಲ್ಲೆಲ್ಲ ದರ್ಶನ ಮಾಡ್ಕೊಂಬಂದಿವಲ್ಲ ಮುಂಜಾನೆ ಮಕ್ಕಂಡು ಸ್ವಲ್ಪ ಹೊತ್ತು ನಮ್ಮ ಹೋದ್ರೆ ಕಾಟ ಕೊಟ್ಟು ಎಬ್ಸಿಲ್ಲ ನನಗೆ ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ ಮತ್ತೆ ನಾಷ್ಟ ಕೊಟ್ಟು ತಿಂದಿವಿ ತಿಂದಿಗೆ ಮತ್ತೆ ಹೊಂಟಿವಿ ಇವಾಗ ಈ ಪ್ಲೇಸ್ಗಳು ನೋಡ್ಬೇಕಲ್ಲ ಯಾವ್ಯಾವ ಪ್ಲೇಸಪ್ಪ ಅಂತಂದ್ರೆ ಫಸ್ಟ್ ಅದೇ ಪಾಪ ವಿನಾಶಂ ಬರ್ತದೆ ಆಮೇಲೆ ಆಕಾಶಗಂಗಾ ವೇಣುಗೋಪಾಲ ಸ್ವಾಮಿ ಮತ್ತು ಜಪಾಲಿ ಆಮೇಲೆ ಇದು ಶ್ರೀವಾರಿ ಪಾದಲು ಅಂತ ಇಲ್ಲಿ ನೋಡ್ರಿ ನಮ್ಮವ್ವ ಇಲ್ಲಿ ಪಾಪ ವಿನಾಶ ಮಾತ್ರ ಕಲ್ಲುಗಳು ಇಡ್ಬೇಕಂತ ಒಂದ್ರ ಮ್ಯಾಗ ಒಂದು ಏನಾದರೂ ಬೇಡ್ಕೊಂಡ್ರೆ ಒಳ್ಳೇದಾಗತ್ತಂತೆ ಅದಕ್ಕೆ ನಮ್ಮ ತಂಗಿಗೆ ಮಕ್ಕಳಾಗಿಲ್ಲ ಇನ್ನೂ ಅದಕ್ಕೋಸ್ಕರ ಅದನ್ನು ಬೇಡಿಕೊಂಡು ಕಲ್ಲು ಇಡಕತ್ತಾಳ ನೋಡ್ರಿ ಕಲ್ಲುಗಳು ಅವು ಅಲ್ಲಿ ಇಟ್ಟು ತಗಾಗಿ ಅಂತಂದ್ರೆ ಬೇರೆ ಹೊಸ ಹುಡುಕಾಕತ್ತಾಳ ಆಗ ಹೊಸ ಹುಡುಕಿಗೇಸಿ ನೀಟಾಗಿ ಇಡಕತ್ತಾಳ 5 ಕಲ್ಲು ಇಡ್ಬೇಕಂತ ಅದು ಲೆಕ್ಕ ಹಾಕಿ ಇಡಕತ್ತಾಳ ಪಕ್ಕ ಆಗ್ಬೇಕಂದ್ಗೇಸಿ ಬೇಡ್ಕೊಂಡ್ಲಪ್ಪ ಇಲ್ಲಿ ಕೂದಲ ಬರೀ ಎಣ್ಣೆ ನೋಡಕತ್ತಾಳ ತನ್ನ ಕೂದಲ ಎಲ್ಲ ಜಗ್ಗಂದ್ಗೇಸಿ ಇಲ್ಲ ಸ್ಟಾರ್ ಫಿಶ್ ಅವೆಲ್ಲ ಇಲ್ಲೆಲ್ಲ ಫುಲ್ ನೀಟಾಗಿ ಹೋಗ್ತಾ ಇದ್ರೆ ಇದು ಪಾಪ ವಿನಾಶಮಲ್ಲಿ ಇವೆಲ್ಲ ನೋಡ್ತಾ ಇದ್ವಿ ನೋಡ್ರಿ ಅವೆಲ್ಲ ಪ್ರಾಣಿಗಳವಂತ ಇವು ಗೊಂಬೆನ ಸ್ವಲ್ಪ ನೀಟಾಗಿದ್ದು ಪಣದಾಡೋ ಅಂತಂದ್ಗೇಸಿ ನೀಟಾಗಿ ಇವನು ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ ಜಗ್ಗ್ಯಾವ ಇಲ್ಲೆಲ್ಲ ಮಾರವು ರೊಕ್ಕ ಇರ್ಬೇಕು ಅಷ್ಟೇ ಜಗ್ಗ ತಗೋಕ ಇಲ್ಲಿ ನೋಡ್ರಿ ಮ್ಯಾಲಿಂದ ನೀರು ಬಿಡ್ತದ ಡ್ಯಾಮು ಅಲ್ಲಿ ನೀರು ಬರವಲ್ವು ಈಗ ಸುಣ್ಣ ಹೊಡಿಯಕತ್ತಾರ ಅಲ್ಲೆಲ್ಲ ಈಗ ನಮ್ಮ ಇದ್ರೆ ಅದ್ರ ತಲೆ ಮಗ ಹಾಕಬೇಕು ಪಾಪ ಹೋಗುತ್ತಾ ಹಂಗಿಂಗೆ ಅಂತಂದ್ರು ಕೈಗೆ ತೋಕಕತ್ತಿದ್ಲು ಮಾಡಕತ್ತಿಲ್ಲ ಆಯ್ತು ಹೋಲ್ ಬಿಡು ಅಂದ್ರೆ ನಾನು ನೀರು ತುಂಬ್ಕೊಂಡ್ರೆ ಆಯ್ತು ಊರಿಗೆ ಹೋಗಕ್ಕಂದ್ರೆ ಬರಾಟಿಗೆ ಬಾಟಿ ಬರಾಟಿಗೆ ಹೋಗಿ ಮೈನೇ ತೋಕಕತ್ತಿ ಬಿಟ್ಟಳ ಜಗ್ಗೆ ಏನಾಗಿ ಅಂತಂದ್ರೆ ಆಯ್ತಪ್ಪ ಅದನ್ನು ಹಾರ್ತದ ಬಿಸಿಲಾಗ ನೀರು ಅಂತಂದಿಗೆ ಇದು ಮಾಡಿದ್ಲು ಇಲ್ಲಿಗೆ ಮತ್ತೆ ನೆಕ್ಸ್ಟು ಪಾಪ ಇದಕ್ಕೆ ಬಂದಿವಿ ಪಾಪ ವಿನಾಶಮ ಆದಮೇಲೆ ಆಕಾಶಗಂಗಾ ಮಸ್ತಿತ್ತು ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಕೆಳಗಡೆ ಹೋಗ್ಬೇಕು ಜಗ್ಗೆ ಅಲ್ಲಿ ನೋಡಿ ನೀರು ಹರ್ಕೊಂಬರಕತ್ತೇವೆ ಅಲ್ಲಿ ನೀರಾಗ ಕಾಣೋದಲ್ಲ ಇಲ್ಲಿ ಬೇಕು ಅಲ್ಲೇ ದುಡ್ತಾಳೆ ಕುಂಕುಮ ಆಧಾರ ತಗೋಕೆ ಜಗ್ಗೆ ನಂಬುತ್ತಾಳೆ ದೇವ್ರನ್ನ ಇದು ಮಾಡ್ತಾಳಾಗ ಇಲ್ಲಿ ಬಂದಿವಿ ಇಲ್ಲಿ ನೋಡಿದ್ರು ಕೋತಿಗೆ ಅಷ್ಟು ಚೆನ್ನಾಗಿ ನೀಟಾಗಿ ತಿನ್ಸಕತ್ತೆ ನೋಡ್ರಿ ತಣ್ಣ ದಾಳಿಂಬರಿ ಸುಲ್ದುವೆಲ್ಲ ಅದು ಬರ್ತಿ ತಿನ್ನಕತ್ತಿ ಬಿಟ್ಟದ ಮತ್ತೀಗ ಎಷ್ಟು ಚೆನ್ನಾಗಿ ಇದು ಮಾಡ್ರ ಇಲ್ಲಿ ದೀಪ ಎಲ್ಲ ಹಚ್ಚಿಗೇಸಿ ಅದೇ ಆಕಾಶ ನೋಡಿ ನೀರೆಲ್ಲ ಹೆಂಗೆ ಬೀಳಕತ್ತವ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಮೇಲೆ ಇವಾಗ ಜಪಾಲಿಗೆ ಬಂದಿವಿ ಆಂಜನೇಯ ಸ್ವಾಮಿ ಇದಕ್ಕೆ 2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಡುವೆಲ್ಲ ಏನೇನೋ ಬರ್ತಾವ ಎಷ್ಟು ಜನ ಕುಂತಿರ್ತಾರೆ ಪಾಪ ಗಾಂಧೀಜಿ ಅಂತ
ಇವರು ಕೈ ಕಾಲು ಇರ್ಲಾರ್ದವರು ಅವ್ರು ಹೆಂಗೆ ಓದ್ತಾರೋ ಹೆಂಗಿಲ್ಲಪ್ಪ ಅದು ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗತ್ತಾಗ. ಕೋತಿ ಎಲ್ಲ ಎಷ್ಟು ಕುಣಿದಾಡ್ತಾವ, ಎಷ್ಟು ಜೀವಿಗಳಲ್ಲೆಲ್ಲ ಬದುಕ್ತಾವ ಪಾಪ ಬರೋದ್ರಿಂದ. ಇದು ನೋಡ್ರಿ ಎಷ್ಟು ಕ್ಯೂಟಾಗಿ ಅದು ನೋಡ್ರಿ. ಈಗ ನಮ್ಮ ಪಾಪ ನಮ್ಮ ರಾಯಿ ಇದ್ದಂಗೆ ಅದ. ಅದಕ್ಕೆ ನನಗೆ ಕಸ್ಕಂತ ಅನ್ಕೊಂಡ್ರಿ ನಮ್ಮ ಬೆಲ್ಲಿ ಏನಿರಲಿಲ್ಲ, ಬರೀ ಅಂಗಿ ಬಟ್ಟಿದ್ದು. ಅದಕ್ಕೆ ನನಗೇನು ಮುಟ್ಟಕ್ಕೆ ಬರಲಿಲ್ಲ ನೋಡ್ರಿ. ಇಲ್ಲ ದಾರಿ ಇತ್ತಗ ಇದು ಈ ಕೋತಿ ನಮ್ಮ ಮುಟ್ಟಿಗೇಸಿ ಮೈ ಮೇಲೆ ಎಗರ್ಸ್ಕೊಂಬಿಟ್ಲು. ಬಂದೀವಿ ಹಂಗೆ ಜಪಾಲಿಗೆ. ಎಷ್ಟು ದೊಡ್ಡ ದೊಡ್ಡ ಗಿಡಗಳು ಅಂತಂದ್ರೆ ಮ್ಯಾಗ ಎಷ್ಟು ದೊಡ್ಡದ ಭಾರಿ ಇತ್ತು ಕಾಡು. ಮಸ್ತ್ ಇತ್ತು ನೋಡೋಕೆ. ಮಸ್ತ್ ಮಜಾ ಮಾಡ್ಬೋದು. ಅದು ಚೆನ್ನಾಗಿರ್ತದೆ ನೇಚರ್ ಲವ್ ಮಾಡೋರಿಗೆ ಚೆನ್ನಾಗಿಲ್ಲ ನೋಡ್ರಿ. ಇದು ರೊಕ್ಕ ಅಂಟಿಸ್ಬೇಕಂತ ಏನೋ ಅನ್ಕೊಂಡು ನಮ್ಮ ಹೋದ್ರೆ ಅಂಟ್ಸಕತ್ತ ಒಟ್ಟು ಅಂಟ್ಲಿಲ್ಲ. ನಾನೇ ಅಂಟಿಸಿದೆ ಮತ್ತೆ ಇನ್ನೊಂದು ತಗೊಂಡ್ಗೇಸಿ ಅಂಟಿಸಿಗೇಸಿ ಆಮೇಲೆ ದೇವ್ರ ಗುಡಿಗೆ ಹೋದಿವಿ. ದರ್ಶನ ಆಯಿತು. ಮತ್ತು ಇಲ್ಲಿ ಹೊರಗೆ ದರ್ಶನ ಮಾಡ್ಕೊಂಬರೋಣ. ಇಲ್ಲಿ ಅಳಿಲು ಜಾತಿದು ಒಂದು ಪ್ರಾಣಿ ಇತ್ತು. ಅದು ನೋಡ್ರಿ ಎಷ್ಟು ಚೆನ್ನಾಗದ, ನೀಟಾಗಿ ಅದ. ಅದಿದ್ರೆ ನಾನು ಬೆಲ್ಲಿ ಬರೋದು ಮಗದು ಅದ್ರ ಮಸಾಲೆ ತಿಂತೀನಿ ಸಾಕಾಗ್ಬಿಟ್ಟದ. ನೆಕ್ಸ್ಟ್ ಊಟಕ್ಕೆ ಬಂದೀವಿ ಭೋಜನಮ್ಮಲ್ಲಿ. ಅಲ್ಲಿ ನೋಡಿದ್ರೆ ಇವೆಲ್ಲ ದೇವ್ರುಗಳಿದ್ದು ಒಂದ್ರಿಂದೊಂದು ಶ್ರೀಶೈಲಮು ಅವೆಲ್ಲ. ಮತ್ತು ಊಟದಲ್ಲಿ ಈ ಥರ ಊಟ ಹಾಕಿದ್ರು, ಪಾಯಸ, ಅದು ಸ್ವೀಟು, ಮತ್ತು ಅದೇನ ಇದೊಂದು ಹಾಕಿದ್ರು, ಅನ್ನ ರಸಮು, ಅನ್ನ ಹಾಕಿದ್ರು. ನೆಕ್ಸ್ಟ್ ಲಾಸ್ಟಲ್ಲಿ ಇದಕ್ಕೆ ಬಂದಿದ್ದೀವಿ ಶ್ರೀವಾರಿ ಪಾದಲು. ಇದಕ್ಕೆ ಬಂದಿರಲಿಲ್ಲ ನಾನು 2 ವರ್ಷ ಬಂದಿದ್ದೆ, ಇದು 3ನೇ ವರ್ಷ. ಶ್ರೀವಾರಿ ಪಾದಲಕ್ಕೂ ಬಂದಿರಲಿಲ್ಲ. ಅದಕ್ಕೆ ನಮ್ಮ ಅವನ ಬಾಗೆ ಬೇಸರ ಆದ್ರೂ ಬೇಡ ಅಂತಂದು ಕರ್ಕೊಂಡು ಬಂದಿದ್ದೆ ನೋಡ್ರಿ. ಮ್ಯಾಗ ಹತ್ಬೇಕಾರೆ ಬಲಗಡೆ ನೋಡಿದ್ವಿ, ಅಲ್ಲೆಲ್ಲ ತೊಟ್ಲು ಗಿಟ್ಲೆಲ್ಲ ಕಟ್ಟಿದ್ರು. ಯಾಕೆ ಕಟ್ಟಿರ ಅಂತ ಕೇಳಿದ್ವಿ. ಇದು ಏನೋ ಮಕ್ಕಳಾಗ್ಲಾರ್ದವ್ರು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗತ್ತಂತ. ಅದನ್ನು ನೋಡ್ಕೊಂಡು ಹಂಗೆ ಇಲ್ಲಿಂದ ತಿರುಪತಿ ನೋಡಿದ್ವಿ. ಎಷ್ಟು ಚೆನ್ನಾಗಿ ಕಾಣಕತ್ತದ. ಶ್ರೀವಾರಿ ಪಾದಲು ಜಗ್ಗೆ ಮ್ಯಾಗದ ಹೈಟಿಗೆ. ಅದಕ್ಕೆ ಹಿಂಗೆ ಬೇಡಿಕೊಂಡ್ರು ಎಲ್ಲರಿಗ. ಇಲ್ಲಿ ನೋಡ್ರಿ ಬಂದವರೆಲ್ಲ ಯಾವ ಥರ ಬೇಡಿಕೆಕತ್ತಾರ ನೋಡಿ ಗೋವಿಂದ. ಇವಾಗ ಶ್ರೀವಾರಿ ಪಾದಲಕ್ಕೆ ಮ್ಯಾಗ ನಮ್ಮ ಅವ್ವ ಬಂದಾಳ. ಅದು ಮ್ಯಾಗ ತಗೊಂಡು ಅದು ಇಟ್ಟಿಗೆಸಿ ನಮಸ್ಕಾರ ಮಾಡಕತ್ತಾಳ ದೇವರಿಗೆ. ಈಗ ನಮಸ್ಕಾರ ಮಾಡಿ ಬಂದ್ಲ ಕೆಳಗ. ಇಲ್ಲಿ ನೋಡ್ರಿ ತಗರಿ ಅಂತಂದ ಕೊಡಕೈತ್ರು. ನಾವು ಆಯ್ತು ಒಳ್ಳೇದಾಗಲಿ ನಡಿ ಅಂತ ಅಂದ್ಬಿಟ್ಟು ನಾನೇ ಕೊಡಿಸಿದೆ. ನಮ್ಮವ್ಗ ಕೊಡಿಸಿಗೇಸಿ ಹೋಗವ ಮ್ಯಾಗ ಇಟ್ಟವ ಅಂತಂದ್ಗೇಸಿ ಇದು ಮಾಡಿದೆ. ಅಲ್ಲಿ ದೇವ್ರ ಹತ್ರ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿ ಕೇಳ್ಕೊಂಡ್ಲ ಚಂದ ಬೇಡಿಕೊಂಡು ನೋಡ್ರಿ. ಅಲ್ಲೆಲ್ಲ ಅಪೋಸಿಟ್ ಹೋಗ್ಬಿಟ್ಟು ನಮ್ಮ ಅವ್ವ ಇದ್ರು ಹೋಗಿ ಅವರೆಲ್ಲ ತಲೆ ಈಗ ಚಂದ ನಮಸ್ಕಾರ ಮಾಡಿಗೇಸಿ ಕೇಳ್ಕೊಂಡ್ಲ. ಆಮೇಲೆ ಇಲ್ಲಿ ಕೆಳಗೆ ಬಂದ್ರು. ಕೆಳಗೆ ಬಂದ್ಗೇಸಿ ಸ್ವಲ್ಪ ಇದಾಯ್ತದ, ಸ್ವಲ್ಪ ಮಿಸ್ಟೇಕ್ ಆಯಿತು. ಅವ್ರಿದ್ರ ಹಿಂದ್ಯಾಗ ಮಾತಾಡಕತ್ತಿದ್ರು, ಅರ್ಥ ಆಗ್ಲಿಲ್ಲ. ಹಿಂದ್ಯಾಗ ತೆಲಗ್ನ್ಯಾಗ. ಆಮೇಲೆ ಪೂಜೆ ಮಾಡಿಗೇಸಿ ಹೇಳಿದ್ರ ಕಟ್ಟಿಗೆ ಚಂದ ಬೇಡ್ಕೊಂಡು ಕಟ್ಟಿಲ್ಲ ನೋಡಿ. ಹಂಗಾತ ಹಿಂಗಾತ ಸ್ವಲ್ಪ ಬೇಕತ್ತಿಲ್ಲ ಅತ್ಗ. ಆಯ್ತಮ್ಮ ಕಟ್ಟ ಇಲ್ಲಿ ತಗಂತಂದ್ಗೆ ಕೊಟ್ಟು ಕಟ್ಟಕತ್ತಿಲ್ಲ ನೋಡ್ರಿಗ. ಅಲ್ಲಿ ನೀಟಾಗಿ ಕಟ್ಟಕತ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತದ ಕೃಷ್ಣ ಒಳಗಡೆ ನೋಡ್ರಿ. ನಿಮಗೆ ಗೊತ್ತಾಗತ್ತಗ ಎಷ್ಟು ಚಂದ ಅದ ನೋಡ್ರಿ. ಈಗ ಒಳಗೆ ಎಷ್ಟು ಚೆನ್ನಾಗಿ ಮಕ್ಕಳ ನೋಡ್ರಿ ಕೂಸು ಕೃಷ್ಣ. ಬರೋ ವರ್ಷದೊಟ್ಟಿಗೆ ಆ ಥರ ಮಗು ಬಿಟ್ಟಿತ್ತಂದ್ರೆ ನಾವು ಬಂದು ಗುಡಿ ಕೊಡ್ತೀನಿ ಅಂತ ನಮ್ಮ ಜಗ್ಗೆ ಬೇಡ್ಕೊಂಡಾಳ ಅರಿಕೆ ನೋಡಿ. ತಿರುಪತಿ ಮುಗೀತು. ನಮ್ಮ ಬರಕತ್ರಿಂದ ನಾವು ಬ್ಯಾಗ್ ಹೊತ್ಕೊಂಡ್ಬಿಟ್ವಿ. ಬ್ಯಾಗ್ ಬರತ್ನಾಗ 2 ಇದ್ವು, ಇವಾಗಿದ್ದು ಒಂದೇ ಆಗ್ಯದ ನೋಡ್ರಿ. ಇಲ್ಲಿಂದ ಈಗ ರೇಣುಗುಂಟಕ್ಕೆ ಹೋಗ್ಬೇಕು. ಈಗ ರೇಣುಗುಂಟ ರೈಲ್ವೆ ಸ್ಟೇಷನಿಗೆ ಬಂದು ನೋಡ್ರಿ. ನಮ್ಮ ಅವ್ವನ ಅಲ್ಲಿ ಬಿಟ್ಟು ಬಂದೀನಿ. ಒದ್ಕೊಂಡು ಮಕ್ಕಂಬಿಟ್ಟಾಳ ಚಳಿಗೆ. ಜಗ್ಗೆ ಚಳಿ ಆದಂತಂದು ಒದ್ಕೊಂಡು ಪೂರ್ತಿ ಮಕ್ಕಂಬಿಟ್ಟಾಳ. ನಾವು ಈಗ ಟ್ರೈನಿಗೆ ಕಾಯಕತ್ತೀವಿ. ಅದ್ರ ಜಗ್ಗೆ ಲೇಟ್ ಆಗತ್ತಂತ. ಬರ್ತದ ಇನ್ನೇನು ಬರ್ಬೋದು ಸ್ವಲ್ಪದ್ರಲ್ಲಿ. ಆಯಿತು ಓಕೆ. ಬೆಳಿಗ್ಗೆ ಟ್ರೈನ್ ಹೊಂಟದ. ನಮಗೆ ಬಿಟ್ಟು ಲೇಟ್ ಆಯ್ತು ಬರೋದು. ಹಾಂ 8 ಗಂಟೆ ಆಯ್ತು. 8 ಗಂಟೆಗೆ ಬಂತು ಗಾಡಿ. 6 ಗಂಟೆಗೆ ಅಂತ ತೋರಿಸಿ ಇದ್ರಾಗ. ಅಲ್ಲಿ ಎಷ್ಟು ಸೌಕಾಸ ಬರ್ತಿಲ್ಲ. ಈಗ ನೋಡಿ ಎಷ್ಟು ಬಡ ಬರಕತ್ತಾವ. ಅಲ್ಲಿ ತಿಂಡಿಗೆ ಹೆಂಗೆ ಗಡ ನಡಿಕೆ ಅಂತ ಚಾದ್ರ ಹೊತ್ಕೊಂಡು ಬರ್ತಿಲ್ಲ. ಇಲ್ಲ ಸ್ಪೀಡ್ ಬರಕತ್ತಾವ. ಚಾಣಿನವ್ರು ಹೋದ್ರೆ ತಂಡಿಲ್ಲನ ಬಂತು ಬಸ್ಸಲ್ಲಿ ದೇವ್ರಿಗೆ ಹೋದ್ರೆ ಅನ್ಸ್ಬೇಕಂತ ಕುಂಕುಮ ಹಚ್ಚಕತ್ತವ. ಬಿಡು ಸಾಕು. ಇದಕ್ಕೆ ಬರೆದು ಬಿಟ್ಟೇನೆ ಬಿಡು. ನೀನು ಹಚ್ಚಿಗೆ ಕಾಡಮ್ಗೇರಿ ನಮ್ಮೂರಲ್ಲ. ಕಾಡಮ್ಗೇರಿ ಗೊತ್ತದ ಬಂತ ಅಲ್ಲಿ ಒಂದು ಬಸ್ ಅಲ್ಲಿ ಹಿಡ ಬಂತು ನೋಡ್ರಿ. ನಮ್ಮ ಸುರ್ಪುರ ಬಸ್ ಸ್ಟ್ಯಾಂಡ್. ಸುರ್ಪುರಿಗೆ ಬಂದಿವಿ. ಅಲ್ಲಿಂದ ಕೆಳಗೆ ಕುಂಬಾರಪೇಟೆಗೆ ಬಂದಿವಿ ಆಟೋದಲ್ಲಿ. ಅಲ್ಲಿಂದ ಬಂದ ತಕ್ಷಣ ಸೀದಾ ನಮ್ಮ ಹನುಮಂತಕ್ಕೆ ಬಂದೀವಿ. ನಮ್ಮವ್ವ ನೋಡ್ರಿ ಗಂಟೆ ಹೆಂಗೆ ಹೊಡಿಯಕತ್ತಾಳ. ನಮಸ್ಕಾರ ಮಾಡಿಕೊಂಡು ಚೆನ್ನಾಗಿ ಬೇಡಿಕೊಂಡು ಇಲ್ಲೇ ಅಂತಂದು ಸ್ವಲ್ಪ ಹೊತ್ತು ಕುಂತೀವಿ. ಹೊಸ ಗುಡಿ ಕಟ್ಟಕತ್ತಾರ. ಇನ್ನೂ ಯಾವಾಗ ಆಗ್ತದೆ ಏನೋ ಗೊತ್ತಿಲ್ಲ. ಅರ್ಧಂಬರ್ಧ ಆಗ್ಯದ ನೋಡಿ. ಈ ಥರ ಇತ್ತು. ಇವಾಗ ದೇವರಿಂದ ದರ್ಶನ ಮಾಡ್ಕೊಂಬಂದ್ವಿ. ಈಗ ಮುಂದೆ ನೆಕ್ಸ್ಟು ಬ್ಲಾಗ್ ಬರುತ್ತೆ ದೇವ್ರು ಕಳಿಸೋದು ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.